ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ಎಪಿಸೋಡ್ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೋರ್ತಾ ಇದ್ದೇನೆ. ನಾನು ಮೊದಲು ತಿಳಿಸಿದಂಗೆ ಮಹಾವತಾರ್ ಬಾಬಾಜಿಯವರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. 2 ಎಪಿಸೋಡ್ ಕೂಡ ಆಗಿದೆ. ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಆದರೆ ಮುಂದುವರೆದ ಭಾಗವನ್ನು ನಾನು ಮಾಡಬೇಕಾದರೆ ನನಗೆ ಸಾಧ್ಯವೇ ಆಗಲಿಲ್ಲ. ತುಂಬಾ ಪ್ರಾಬ್ಲಮ್ ಆಯಿತು. ಇಲ್ಲ ಸ್ಕ್ರಿಪ್ಟ್ ಬರೆಯುವಾಗ ಪ್ರಾಬ್ಲಮ್ ಆಯಿತು, ವಾಯ್ಸ್ ರೆಕಾರ್ಡ್ ಮಾಡುವಾಗ ಪ್ರಾಬ್ಲಮ್ ಆಯಿತು, ಅಪ್ಲೋಡ್ ಮಾಡುವಾಗ ಪ್ರಾಬ್ಲಮ್ ಆಯಿತು. ಹೀಗೆ ಆ ಎಪಿಸೋಡ್ನ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಇದಕ್ಕೆ ಏನು ರೀಸನ್ ಅಂತ ನಾನು ಧ್ಯಾನಕ್ಕೆ ಕೂತಾಗ ಯೂನಿವರ್ಸನ್ನ ಕೇಳಿಕೊಂಡು ಧ್ಯಾನಕ್ಕೆ ಕೂತೆ. ಆಗ ನನಗೆ ಯೂನಿವರ್ಸಿಂದ ಬಂದಂಥ ಮೆಸೇಜ್, ಇದು ಈಗ ಬೇಡ, ಟೈಮ್ ಇದಲ್ಲ, ಮುಂದೆ ನಾನು ಯಾವಾಗ ನಿನಗೆ ಹೇಳ್ತೇನೆ ಆಗ ಮಾಡು, ಈಗ ಇದನ್ನು ಸ್ಟಾಪ್ ಮಾಡು ಅಂತ ಹೇಳುವಂತಹ ಒಂದು ಮೆಸೇಜ್ ನನಗೆ ಯೂನಿವರ್ಸಿಂದ ಬಂತು. ಹಾಗಾಗಿ ನಾನು ಇದನ್ನು ಇಲ್ಲಿಯೇ ಬಿಡಬೇಕಾಗಿದೆ. ಇದಕ್ಕಾಗಿ ನಾನು ನಿಮ್ಮೆಲ್ಲರ ಹತ್ರ ಮತ್ತೆ ಕ್ಷಮೆ ಕೋರುತ್ತಾ ಇದ್ದೇನೆ. ಯಾವಾಗ ನನಗೆ ಯೂನಿವರ್ಸಿಂದ ಆದೇಶ ಬರುತ್ತೋ ಆಗ ಖಂಡಿತ ನಾನು ಮುಂದುವರೆದ ಭಾಗವನ್ನು ಖಂಡಿತ ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ. ಫ್ರೆಂಡ್ಸ್, ಇನ್ನೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕೋರುತ್ತಾ, ಇವತ್ತು ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟನ್ನ ತಂದಿದ್ದೇನೆ. ನಿಮ್ಮೆಲ್ಲರ ಹತ್ರ ನನ್ನ ಒಂದು ಮನವಿ, ದಯಮಾಡಿ ಪೂರ್ತಿಯಾಗಿ ವಿಡಿಯೋನ ವೀಕ್ಷಿಸಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇವತ್ತು ತಂದಿರುವ ಈ ಒಂದು ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ಮುಂದೆ ಬರುವ ಎಪಿಸೋಡ್ಗಳ ಲಿಂಕ್ ನಿಮಗೆ ತಪ್ಪಿ ಹೋಗಬಹುದು. ಹಾಗಾಗಿ ನಿಮ್ಮೆಲ್ಲರ ಹತ್ರ ನಾನು ಬೇಡುತ್ತಿರುವುದೇ ಒಂದು, ಏನಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ನಿಮಗೆ ಅನ್ನಿಸುತ್ತಿರಬಹುದು, ಈ ವಿಡಿಯೋ ನೋಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನೀವೇ ಅಂತ. ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಸ್ವಂತ ಇಷ್ಟದಿಂದ ಈ ಜಗತ್ತಿನಲ್ಲಿ ಬದುಕುತ್ತಾ ಇದ್ದೀರಾ ಅಂತ. ಆದರೆ ನ್ಯೂರೋಸೈನ್ಸ್ ಒಂದು ಅತ್ಯಂತ ರೋಮಾಂಚನಕಾರಿ ಮತ್ತು ಶಾಕಿಂಗ್ ಸತ್ಯವನ್ನು ಹೇಳುತ್ತದೆ. ನಮ್ಮ ಮೈಂಡಲ್ಲಿ 2 ಭಾಗ ಇದೆ. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್. ನಿಮ್ಮ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಕೇವಲ 5% ಮಾತ್ರ ಕೆಲಸ ಮಾಡುತ್ತದೆ. ನೀವು ಮ್ಯಾಥ್ಸ್ ಲೆಕ್ಕ ಮಾಡುವಾಗ, ಲಾಜಿಕ್ ಬಳಸಿ ಮಾತನಾಡುವಾಗ, ಅಥವಾ ಯಾವುದಾದರೂ ಹೊಸ ಜಾಗದ ಅಡ್ರೆಸ್ ಹುಡುಕುವಾಗ ಇದು ಆಕ್ಟಿವ್ ಆಗಿರುತ್ತದೆ. ಇದು ಒಂದು ರೀತಿ ಕಂಪ್ಯೂಟರ್ನ ಮಾನಿಟರ್ ಸ್ಕ್ರೀನ್ ಇದ್ದ ಹಾಗೆ. ಆದರೆ ಅಸಲಿ ಆಟ ಇರೋದು ಒಳಗಡೆ ಇರುವ 95% ಇರೋ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ. ಇದು ಇಡೀ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಇದ್ದ ಹಾಗೆ. ನಿಮ್ಮ ಹೃದಯ ಬಡಿಯುವುದು, ನೀವು ದಿನಕ್ಕೆ ಎಷ್ಟು ಬಾರಿ ಉಸಿರಾಡುತ್ತೀರಾ ಎನ್ನುವುದು, ನಿಮ್ಮ ಜೀರ್ಣಕ್ರಿಯೆ, ಇವೆಲ್ಲವನ್ನು ನೀವು ಯೋಚನೆ ಮಾಡಿ ಮಾಡುತ್ತಿದ್ದೀರಾ. 1 ಸೆಕೆಂಡ್ ನಿಮ್ಮ ಹೃದಯ ಬಡಿಯುವುದನ್ನು ನೀವು ಮರೆತರೆ ಏನಾಗುತ್ತದೆ? ನೀವು ಮಲಗಿದ್ದಾಗಲೂ ನಿಮ್ಮನ್ನು ಬದುಕಿಸಿಡೋ ಆ ಮಹಾಶಕ್ತಿಯೇ ಸಬ್ ಕಾನ್ಷಿಯಸ್ ಮೈಂಡ್. ಇದು ಕೇವಲ ನಿಮ್ಮ ದೇಹವನ್ನಷ್ಟೇ ಕಂಟ್ರೋಲ್ ಮಾಡುವುದಿಲ್ಲ. ನೀವು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ನೋಡಿರುವ, ಕೇಳಿರುವ, ಅನುಭವಿಸಿರುವ ಪ್ರತಿಯೊಂದು ಸಣ್ಣ ನೆನಪನ್ನೂ, ಪ್ರತಿಯೊಂದು ನೋವನ್ನು ತನ್ನೊಳಗೆ ಸ್ಟೋರ್ ಮಾಡಿ ಇಟ್ಟುಕೊಂಡಿರುತ್ತದೆ. ಇದು ಎಷ್ಟು ಶಕ್ತಿಶಾಲಿ ಅನ್ನುವುದನ್ನು ತೋರಿಸುವುದಕ್ಕೆ ಇತಿಹಾಸದ ಆ ರೋಚಕ ಪ್ರಯೋಗದ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ. ಬನ್ನಿ. 1960ರ ದಶಕದಲ್ಲಿ
ಅಮೆರಿಕಾದಲ್ಲಿ ನಡೆದ ಒಂದು ವಿಶಿಷ್ಟ ಪ್ರಯೋಗ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಸ್ಪ್ಲಿಟ್ ಬ್ರೈನ್ ಪ್ರಯೋಗ. 1960ಯ ದಶಕದಲ್ಲಿ ತೀವ್ರವಾದ ಅಪಸ್ಮಾರ ಅಥವಾ ಫಿಟ್ಸ್ ಅಥವಾ ಎಪಿಲೆಪ್ಸಿ ಕಾಯಿಲೆಯಿಂದ ಬಳಲುತ್ತಿದ್ದ ರೋಗಿಗಳಿಗೆ ಒಂದು ವಿಚಿತ್ರ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿತ್ತು. ಅವರ ಮೆದುಳಿನ ಎಡ ಮತ್ತು ಬಲಭಾಗಗಳನ್ನು ಜೋಡಿಸುವ ಕಾರ್ಪಸ್ ಕ್ಯಾಲೋಸಮ್ ಎಂಬ ನರಗಳ ಜಾಲವನ್ನು ಕತ್ತರಿಸಲಾಗುತ್ತಿತ್ತು. ಇದರಿಂದ ಫಿಟ್ಸ್ ನಿಲ್ಲುತ್ತಿದ್ದದಾದರೂ ರೋಗಿಗಳ ಮೆದುಳು 2 ಸ್ವತಂತ್ರ ಭಾಗಗಳಾಗಿ ಸೀಳಿ ಹೋಗುತ್ತಿತ್ತು. ಇದನ್ನೇ ನ್ಯೂರೋ ಸೈಂಟಿಸ್ಟ್ ರೋಜರ್ ಸ್ಪೆರ್ರಿ ಮತ್ತು ಮೈಕೆಲ್ ಗಜಾನಿಕಾ ಸೂಕ್ಷ್ಮವಾಗಿ ಗಮನಿಸಿದರು. ಅವರು ಈ ರೋಗಿಗಳ ಮೇಲೆ ಕೆಲವು ಪರೀಕ್ಷೆಗಳನ್ನು ಮಾಡಿದರು. ನಮ್ಮ ಮೆದುಳಿನ ಎಡಭಾಗವು ಭಾಷೆ ಮತ್ತು ತಾರ್ಕಿಕ ಯೋಚನೆಗಳನ್ನು ನಿಯಂತ್ರಿಸಿದರೆ, ಅಂದರೆ ಕಾನ್ಷಿಯಸ್ ಮೈಂಡ್, ಎಡಭಾಗವು ಸೃಜನಶೀಲತೆ ಮತ್ತು ಚಿತ್ರಗಳನ್ನು ಗುರುತಿಸುತ್ತದೆ, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ನಮಗೆಲ್ಲರಿಗೂ ಗೊತ್ತಿರುವಂತೆ ಎಡಗಣ್ಣು ನೋಡುವ ದೃಶ್ಯ ಬಲಮೆದುಳಿಗೆ, ಬಲಗಣ್ಣು ನೋಡುವ ದೃಶ್ಯ ಎಡಮೆದುಳಿಗೆ ತಲುಪುತ್ತದೆ. ಪ್ರಯೋಗದ ವೇಳೆ ರೋಗಿಯ ಬಲಗಣ್ಣಿಗೆ ಮಾತ್ರ ಕಾಣುವ ಹಾಗೆ ಆ್ಯಪಲ್ ಎಂದು ಬರೆದು ತೋರಿಸಿದಾಗ ಅವನು ತಕ್ಷಣ ಇದು ಆ್ಯಪಲ್ ಎಂದು ಬಾಯಲ್ಲಿ ಹೇಳಿದ. ಏಕೆಂದರೆ ಮಾಹಿತಿ ಭಾಷಾ ಕೇಂದ್ರವಿರುವ ಎಡಮೆದುಳಿಗೆ ಹೋಗಿತ್ತು. ಆದರೆ ಅದೇ ಪದವನ್ನು ಎಡಗಣ್ಣಿಗೆ ತೋರಿಸಿದಾಗ ರೋಗಿ ನನಗೇನು ಕಾಣಿಸುತ್ತಿಲ್ಲ ಎಂದ. ಆದರೆ ಆಶ್ಚರ್ಯ ಎಂದರೆ ಅವನಿಗೆ ಬರೆಯಲು ಹೇಳಿದಾಗ ಅವನ ಎಡಗೈ ತಾನಾಗಿಯೇ ಆ್ಯಪಲ್ ಚಿತ್ರವನ್ನು ಬಿಡಿಸಿತು. ಅಂದರೆ ಬಲಮೆದುಳಿಗೆ ವಿಷಯ ಗೊತ್ತಿತ್ತು, ಆದರೆ ಅದಕ್ಕೆ ಮಾತನಾಡಲು ಬರುತ್ತಿರಲಿಲ್ಲ. ಈ ಪ್ರಯೋಗದ ಮೂಲಕ ನಮ್ಮ ಮೆದುಳಿನ 2 ಭಾಗಗಳು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಯೋಚಿಸಬಲ್ಲವು ಎಂಬ ಅದ್ಭುತ ಸತ್ಯ ಜಗತ್ತಿಗೆ ತಿಳಿಯಿತು. ಇದೇ ಸಂಶೋಧನೆಗಾಗಿ ರೋಜರ್ ಸ್ಪೆರ್ರಿ ಅವರಿಗೆ 1981ನಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತು. ಫ್ರೆಂಡ್ಸ್, ಈ ರಿಸರ್ಚ್ನಿಂದ ವಿಜ್ಞಾನ ಇಡೀ ಜಗತ್ತಿಗೆ ಒಂದು ಕರಾಳ ಸತ್ಯವನ್ನು ಪ್ರೂವ್ ಮಾಡಿತು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಲ್ರೆಡಿ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಕೆಲಸವನ್ನು ನಿರ್ಧಾರ ಮಾಡಿ ನಿಮ್ಮ ಕೈಯಿಂದ ಮಾಡಿಸಿಬಿಟ್ಟಿರುತ್ತದೆ. ಆದರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ನಾನೇ ಯೋಚನೆ ಮಾಡಿ ಈ ಕೆಲಸ ಮಾಡಿದೆ ಅಂತ ನಮಗೆ ನಾವೇ ಕಥೆ ಕಟ್ಟಿಕೊಳ್ಳೋ ತರಹ ಮಾಡುತ್ತದೆ. ಯೋಚನೆ ಮಾಡಿ, ನಿಮ್ಮ ಒಳಗಿರೋ ಆ ಅದೃಶ್ಯ ಯಜಮಾನ ನಿಮ್ಮನ್ನು ಹೇಗೆ ಕಟ್ಟಿ ಹಾಕಿದ್ದಾನೆ ಅಂತ. ನಮ್ಮಲ್ಲಿರೋ ಅಸಾಧ್ಯವಾದ ಶಕ್ತಿ ನಮಗೇ ಗೊತ್ತಾಗದ ಹಾಗೆ ನಮ್ಮ ಮೈಂಡ್ ನಮ್ಮನ್ನು ಹೇಗೆ ಗುಲಾಮರನ್ನಾಗಿ ಮಾಡುತ್ತದೆ ಎನ್ನುವುದಕ್ಕೆ ಈ ಆನೆಯ ಉದಾಹರಣೆ ಬೆಸ್ಟ್. ನೀವೆಲ್ಲರೂ ದೇವಸ್ಥಾನದ ಮುಂದೆ ಒಂದು ಬೃಹತ್ ಆನೆಯನ್ನು ನೋಡಿರ್ತೀರ ಅಥವಾ ಸರ್ಕಸ್ನಲ್ಲಿ ನೋಡಿರ್ತೀರ. ಆ ದೈತ್ಯ ಆನೆ ಮನಸ್ಸು ಮಾಡಿದರೆ ಇಡೀ ಮಂಟಪವನ್ನೇ ಧ್ವಂಸ ಮಾಡಬಹುದು. ಆದರೆ ಆ ಆನೆಯನ್ನು ಕೇವಲ ಒಂದು ಸಣ್ಣ ನೈಲಾನ್ ಹಗ್ಗದಿಂದ ಒಂದು ಸಣ್ಣ ಕಂಬಕ್ಕೆ ಕಟ್ಟಿ ಹಾಕಿರುತ್ತಾರೆ. ಆ ಆನೆ ಆ ಹಗ್ಗವನ್ನು ಹರಿಯುವುದಕ್ಕೆ ಯಾವತ್ತೂ ಪ್ರಯತ್ನ ಪಡದೆ ಸುಮ್ಮನೆ ನಿಂತಿರುತ್ತದೆ. ಏಕೆ ಗೊತ್ತೇ? ಏಕೆಂದರೆ ಆ ಆನೆ ತುಂಬ ಚಿಕ್ಕ ಮರಿಯಾಗಿದ್ದಾಗ ಮಾವುತರು ಅದನ್ನು ಅದೇ ಸಣ್ಣ ಹಗ್ಗದಿಂದ ಕಟ್ಟಿ ಹಾಕಿರುತ್ತಾರೆ. ಆಗ ಆ ಪುಟ್ಟ ಆನೆ ಹಗ್ಗ ಹರಿಯುವುದಕ್ಕೆ ತುಂಬ ಪ್ರಯತ್ನ ಪಟ್ಟಿರುತ್ತದೆ. ಆದರೆ ಚಿಕ್ಕದಾಗಿದ್ದರಿಂದ ಸಾಧ್ಯವಾಗಿರಲಿಲ್ಲ. ದಿನಾ ಪ್ರಯತ್ನಪಟ್ಟು ಸೋತ ಆ ಮರಿ ಆನೆಯ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಒಂದು ಸ್ಟ್ರಾಂಗ್ ಪ್ರೋಗ್ರಾಮಿಂಗ್ ಸೇವ್ ಆಗಿಬಿಟ್ಟಿರುತ್ತದೆ. ಈ ಹಗ್ಗವನ್ನು ಹರಿಯುವುದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅನ್ನುವಂಥದ್ದು. ವರ್ಷಗಳು ಕಳೆಯುತ್ತದೆ, ಆನೆ ಬೆಳೆದು ದೊಡ್ಡದಾಗುತ್ತದೆ, ಅದಕ್ಕೆ ಕೋಟ್ಯಾಂತರ ಆನೆಗಳ ಬಲ ಬಂದಿರುತ್ತದೆ. ಆದರೆ
ಅದರ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಇರುವ ಆ ಹಳೆಯ ಬಾಲ್ಯದ ನಂಬಿಕೆ ಮಾತ್ರ ಬದಲಾಗಿರುವುದಿಲ್ಲ. ಅದು ಇವತ್ತಿಗೂ ಅಂದುಕೊಂಡಿದೆ, ಈ ಹಗ್ಗ ನನಗಿಂತ ಇನ್ನೂ ಸ್ಟ್ರಾಂಗ್ ಅಂತ. ವೀಕ್ಷಕರೇ, ನಮ್ಮ ಬದುಕು ಕೂಡ ಇವತ್ತು ಹೀಗೆಯೇ ಆಗಿದೆ. ಬಾಲ್ಯದಲ್ಲಿ ಯಾರೋ ನಮಗೆ ಹೇಳಿರುತ್ತಾರೆ, ನಿನಗೆ ಓದೋಕ್ಕೆ ಬರುವುದಿಲ್ಲ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ಬಿಸ್ನೆಸ್ ನಿನ್ನ ಕೈಯಲ್ಲಿ ಆಗುವುದಿಲ್ಲ, ನಮ್ಮ ಹಣೆ ಬರಹ ಇಷ್ಟೇ ಅಂತ. ಈ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಪರಮಸತ್ಯ ಎಂದು ನಂಬಿ ತನ್ನೊಳಗೆ ಲಾಕ್ ಮಾಡಿಕೊಂಡಿದೆ. ಇವತ್ತು ನಿಮ್ಮ ಹತ್ತಿರ ಅದ್ಭುತ ಶಕ್ತಿ ಇದೆ, ಆದರೆ ನಿಮ್ಮ ಒಳಗಿರುವ ಆ ಆನೆಯ ತರಹದ ಹಳೆಯ ಪ್ರೋಗ್ರಾಮಿಂಗ್ ನಿಮ್ಮನ್ನು ಮುಂದೆ ಹೋಗುವುದಕ್ಕೆ ಬಿಡುತ್ತಿಲ್ಲ. ಈಗ ಅತ್ಯಂತ ಗಂಭೀರವಾದ ವಿಷಯಕ್ಕೆ ಬರೋಣ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ದೊಡ್ಡ ವೀಕ್ನೆಸ್ ಇದೆ. ಅದೇನೆಂದರೆ, ಇದಕ್ಕೆ ಜೋಕ್ ಅರ್ಥ ಆಗಲ್ಲ, ಇದಕ್ಕೆ ಲಾಜಿಕ್ ಗೊತ್ತಿಲ್ಲ, ಮತ್ತು ಒಳ್ಳೆಯದು ಕೆಟ್ಟದು ಯಾವುದು ಅಂತ ಫಿಲ್ಟರ್ ಮಾಡೋಕ್ಕೂ ಬರಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ನೆಗೆಟಿವ್ ರೀಲ್ಸ್ ನೋಡುತ್ತಾ, ನನ್ನ ಲೈಫು ಹೀಗೆ ಆದರೆ, ನನಗೆ ಅನ್ಲಕ್ಕಿ ಇದ್ದರೆ ಅಂತ ಏನೋ ನೋಡಿ ನಗುತ್ತಾ ಅಥವಾ ಬೇಸರದಿಂದ ಹೇಳ್ತೀರಾ ಅಂತ ಅಂದುಕೊಳ್ಳಿ. ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅದು ಕೇವಲ ಒಂದು ಟೈಮ್ ಪಾಸ್ ರೀಲ್ಸ್ ಆಗಿರಬಹುದು, ಆದರೆ ನಿಮ್ಮ ಒಳಗಿರುವ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಸತ್ಯ ಎಂದು ತಿಳಿದುಕೊಳ್ಳುತ್ತದೆ. ಅದು ಅಂದುಕೊಳ್ಳುತ್ತದೆ, ಓಹೋ, ನನ್ನ ಯಜಮಾನನಿಗೆ ಲಕ್ಕಿಲ್ಲದಿರುವುದೇ ಇಷ್ಟ ಅನ್ನಿಸುತ್ತದೆ. ಆಮೇಲೆ ಅದು ನಿಮ್ಮ ಲೈಫಿನಲ್ಲಿ ಅಂತಹ ಸನ್ನಿವೇಶಗಳನ್ನೇ ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಂಪೂರ್ಣವಾಗಿ ಓಪನ್ ಇರುತ್ತದೆ. ಆ ಸಮಯದಲ್ಲಿ ನೀವು ಮೊಬೈಲ್ ಓಪನ್ ಮಾಡಿ ನೆಗೆಟಿವ್ ನ್ಯೂಸ್, ಕ್ರೈಮ್ ಸ್ಟೋರಿ ಅಂತಹ ನ್ಯೂಸನ್ನು ನೋಡಿದರೆ ಇಡೀ ದಿನ ಕೋಪ, ಆತಂಕ ಮತ್ತು ನೆಗೆಟಿವಿಟಿಯಲ್ಲೇ ಕಳೆದು ಹೋಗುತ್ತದೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಲೈಫ್ನ ರಿಮೋಟ್ ಕಂಟ್ರೋಲನ್ನು ನೀವು ಸೋಷಿಯಲ್ ಮೀಡಿಯಾ ಕೈಗೆ ಕೊಟ್ಟು ಬಿಟ್ಟಿದ್ದೀರಾ. ಹಾಗಾದರೆ ಇಷ್ಟೊಂದು ಪವರ್ ಇರೋ ಈ ದೈತ್ಯ ಶಕ್ತಿಯನ್ನು ನಮ್ಮ ಕಂಟ್ರೋಲ್ಗೆ ತರೋದು ಹೇಗೆ? ನಮಗೆ ಗೊತ್ತಿಲ್ಲದ ಹಾಗೆ ಬಾಲ್ಯದಿಂದ ಫೀಡ್ ಆಗಿರುವ ಆ ನೆಗೆಟಿವ್ ಪ್ರೋಗ್ರಾಮಿಂಗನ್ನು ಡಿಲೀಟ್ ಮಾಡಿ ನಮಗೆ ಬೇಕಾದ ಹಾಗೆ ಈ ಸೂಪರ್ ಕಂಪ್ಯೂಟರನ್ನು ರೀಪ್ರೋಗ್ರಾಮ್ ಮಾಡೋದು ಹೇಗೆ? ಇದರ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣವೇ? ಫ್ರೆಂಡ್ಸ್, ಇವತ್ತಿನ ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸಿತು? ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಈ ಸಬ್ಕಾನ್ಷಿಯಸ್ ಮೈಂಡಿನ ಪವರ್ ಏನು ಎನ್ನುವುದನ್ನು ಮುಂದೆ ಬರುವ ಎಪಿಸೋಡ್ಗಳಲ್ಲಿ ಇನ್ನೂ ನೀವೆಲ್ಲರೂ ಆಳವಾಗಿ ತಿಳಿಯಲಿದ್ದೀರಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಶುಭವಾಗಲಿ.